ಹಾಯ್ ಫ್ರೆಂಡ್ಸ್, ಕುಚ್ಚಾಕೋದು ಹೇಗೆ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. 3 ಬೆಳ್ಳು ಸಮನಾಗಿ ಇಟ್ಕೊಂಡು ತುದಿ ದಾರನೇ ಹೆಬ್ಬೆಟ್ಟಲ್ಲಿ ಇಟ್ಕೊಂಡು 1 2 ಆ ಥರ ರೌಂಡ್ ಹಾಕ್ಕೊಳ್ಳಿ. 45 ಬರುವವರೆಗೂ ರೌಂಡ್ ಹಾಕಬೇಕು. 48 ಆದರೂ ಪರವಾಗಿಲ್ಲ. ನೋಡಿ 45 ಹಾಕ್ಕೊಂಡಿದ್ದೀನಿ. ಬೆರಳಿಂದ ಹೊರಗಡೆ ತೆಗ್ದಿದ್ದೀನಿ ದಾರನ. ಈಗ ಸೂಜಿಗೆ ಹಾಕೊಳ್ಳೋಣ. ಸೂಜಿ ಹೋಲ್ನ ನಾನು ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ದೀನಿ. ಬಟ್ಟೆ ಮೇಲೆ ಸೂಜಿ ಇಟ್ಕೊಂಡು ಸಣ್ಣ ಮೊಳೆ ತಗೊಂಡು ಈ ಥರ ಕಲ್ಲಲ್ಲಿ ಜಜ್ಕೊಳ್ಳಿ. ಹೋಲು ಒಂದು ಸ್ವಲ್ಪ ದೊಡ್ಡದಾಗುತ್ತೆ. ಆವಾಗ ದಾರನ ಸಲೀಸಾಗಿ ಹಾಕಬಹುದು ನಾವು ಸೂಜಿ ಒಳಗಡೆ. ಸೀರೆಗೆ ಈಗ ಕ್ರೋಸದಲ್ಲಿ ಹೋಲ್ ಮಾಡಿಕೊಂಡು ನಾನು ರೌಂಡ್ ಮಾಡ್ಕೊಂಡಿದ್ನಲ್ಲ ಆ ದಾರ ಹಾಕೋಣ. ಕುಚ್ಚಿನ ದಾರನ ನೋಡಿ ಥ್ರೆಡ್ಡಲ್ಲಿ ಹಿಂಗೆ ರೌಂಡ್ ಹಾಕ್ಕೊಳ್ಳಿ. ಹಿಂಗೆ ನಾನು ಕೈಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. 4-5 ರೌಂಡ್ ಹಾಕೊಂಡಾದ್ಮೇಲೆ ಗಂಟು ಹಾಕ್ಕೊಳ್ಳಿ. 2 ಸಲ ಈ ಥರ ಗಂಟು ಹಾಕ್ಕೊಳ್ಳಿ. ಟೈಟಾಗಿ ಎಳೀರಿ ಇದನ್ನು ದಾರನ. ಅದ್ರ ಮೇಲೆ ಒಂದು ಸ್ವಲ್ಪ ಕತ್ರಿಲಿ ಪ್ರೆಸ್ ಮಾಡಿ ಗಂಟಿನ ಮೇಲೆ ಆ ಕಡೆ ಈ ಕಡೆ ಸಣ್ಣ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಹಾಕಬೇಕು ಅಂದರೆ ನಾವು ಕೈಯಲ್ಲಿ ಸೀರೆನ ಉಲ್ಟಾ ಇಟ್ಕೊಂಡು ಕುಚ್ಚು ಹಾಕ್ಕೊಳ್ಳಿ. ಈ ಥರ ಗಂಟು ಹಾಕಬೇಕು ಅಂತ ಅಂದರೆ ಕೈಲಿ. ಈ ಸೂಜಿಲಿ ಹಾಕಬೇಕು ಅಂತ ಅಂದರೆ ಸೀರೆನ ಸೀದಾ ಇಟ್ಕೊಂಡೇ ಹಾಕ್ಕೊಳ್ಳಿ. ಸೂಜಿಲಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವುದು ಈಸಿ ಆಗುತ್ತೆ ಗಂಟು ಹಾಕೋದು. ಸೂಜಿಲಾದರೂ ಹಾಕೋಬೋದು. ನಾನು ಕೈಲಿ ಹಾಕಿ ಗಂಟನ್ನು ತೋರಿಸಿದ್ನಲ್ಲ ಅದರಲ್ಲಾದ್ರೂ ಹಾಕೋಬೋದು. ನೋಡಿ ಆಗಿದೆ. ನೋಡಿ ಈ ಥರನಾದ್ರೂ ಬಿಟ್ಕೋಬೋದು ಕುಚ್ಚನ್ನ. ಸೀರೆ ಮೈದಾನ ಎಲ್ಲ ಪಿಂಕ್ ಇತ್ತು, ಸರ್ಗು ಬ್ಲೂ ಕಲರ್ ಇತ್ತು. ಬ್ಲೂ ಕಲರ್ ಮೇಲೆ ನಾನು ಗೋಲ್ಡನ್ ಕಲರ್ ದಾರ ಹಾಕ್ಕೊಂಡು ಕುಚ್ಚು ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರನೂ ಹಾಕೋಬೋದು. ನೋಡಿ ಅಥವಾ ಕಟ್ಟಾದ್ರೂ ಮಾಡ್ಕೋಬೋದು. ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಬರುತ್ತೆ. ಬೇಗನೆ ಹಾಕೋಬೋದು. ಸೂಜಿ ಹೋಲ್ನ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ. ಚೆನ್ನಾಗಿ ಬರುತ್ತೆ. ಬೇಗನೆ ಹಾಕ್ಕೊಂಡು ಹೋಗ್ಬೋದು ಕುಚ್ಚನ್ನ. ಥ್ಯಾಂಕ್ ಯು.